Hello students, in our previous session we had done scene 3 of the lesson Watchman of the Lake. Today we will continue the same lesson with scene 4. ಇವತ್ತು scene 4 complete ಮಾಡೋಣ. In our previous session in scene 3 ಮೂರನೇ ಭಾಗದಲ್ಲಿ we had seen that how Mara was protecting the lake. ಯಾವ ರೀತಿದಾಗ ಕಾಪಾಡ್ಕೋತಾ ಇದ್ದ, ಹೌ ಹಿ ವಾಸ್ ಗಾರ್ಡಿಂಗ್ ದಿ ಲೇಕ್. ಟು ಮೋರ್ ಕ್ಯಾರೆಕ್ಟರ್ಸ್ ಆರ್ ಡಿಪಿಕ್ಟೆಡ್ ಇನ್ ದಿಸ್ scene in scene 3. One is man and another is visitor apart from his son ಗಂಗಾ. ಅವನ ಮಗ ಮತ್ತು ಅದಲ್ದ ಒಂದು ಇನ್ನು ಇಬ್ಬರು ಕ್ಯಾರೆಕ್ಟರ್ಸ್. ಒನ್ ಈಸ್ ಮ್ಯಾನ್ ಆ್ಯಂಡ್ ದಿ ಅದರ್ ಈಸ್ ಎ ವಿಸಿಟರ್. In scene 3 we have seen how he treats the man who has come for fishing. ಮೀನ ಹಿಡಿಯೋ ಸಂಬಂಧ ಆ ಒಬ್ಬ ವ್ಯಕ್ತಿ ಏನು ಬಂದಿದ್ದ, ಅವನ ಜೊತೆಗೆ ಯಾವ ರೀತಿಯಾಗಿ ವ್ಯವಹಾರ ಮಾಡ್ತಾನಂತ ಅನ್ನೋದು ನೋಡಿದ್ದೀವಿ. ಆ್ಯಂಡ್ ಆಲ್ಸೋ ಬೈ ಎ ವಿಸಿಟರ್ ಹ್ಯಾಡ್ ಕಮ್ ಫಾರ್ ಸಮ್ ವಾಟರ್. ನೀರಿನ ಸಂಬಂಧ ಒಬ್ಬವ ಬೇಕು ಅವನ್ನ, ಯಾಕಂತಂದ್ರೆ ಹಿಸ್ ವಿಲೇಜ್ ವಾಸ್ ಎಟ್ ದಿ ಫಾರ್ ಎಂಡ್ ಆಫ್ ದಿ ಕಿಂಗ್ಸ್ ಡೊಮೇನ್. ರಾಜಂದ ಡೊಮೇನಿಂದ ದೂರ ಇತ್ತು, ಅಂದ್ರೆ ತಮ್ಮ ರಾಜ್ಯದಾಗ ಕೊನೆಯ ಭಾಗದಲ್ಲಿತ್ತು. ಅವರಿಗೆ ನೀರು ಬೇಕಾಗಿತ್ತು, ಯಾಕಂತಂದ್ರೆ ನೀರು ಇರಲಾರ್ದಕ್ಕೆ ಭಾಳಷ್ಟು ಪ್ರಾಣಿಗಳು ಸಾಯ್ತಾ ಇದ್ದವು ಡ್ಯೂ ಟು ಡ್ರಫ್ಟ್. ಆ್ಯಂಡ್ ಮೆನಿ ಆಫ್ ದಿ ಕ್ರಾಪ್ಸ್ ವೇರ್ ಗೆಟಿಂಗ್ ಡ್ರೈಡ್. ಅವು ಒಣಗಾಕತ್ತಿದ್ದವು ಡ್ಯೂ ಟು ಲ್ಯಾಕ್ ಆಫ್ ವಾಟರ್. ಸೊ ವಿತ್ ಹಿಮ್ ಹೌ ಹಿ ಟ್ರೀಟ್ಸ್ ಹಿಮ್, ಹಿ ಕಾಲ್ಸ್ ಹಿಮ್ ಆ್ಯಸ್ ಬ್ರದರ್ ಅಂತಂತಂದು ಆ ರೀತಿದಾಗ ಮಾತಾಡ್ತಾನು. ಆ್ಯಂಡ್ ಹಿಯರ್ in scene 3 we have witnessed how he used to treat the people. Those people who were bad used to treat them bad, and those who were good used to treat them really good. Coming to scene 4. Scene 4, late at night, torrential downpour and shaking storm. Scene 4 ದಲ್ಲಿ ಏನಂತಾರೆ, ರಾತ್ರಿ ಆಗೈತಿ. ರಾತ್ರಿಯಲ್ಲಿ ಟೊರೆನ್ಷಿಯಲ್ ಡೌನ್ ಪೋರ್ ಆ್ಯಂಡ್ ಶರ್ಕಿಂಗ್ ಸ್ಟಾರ್ಮ್, ಜೋರಾಗಿ ಬಿರುಗಾಳಿ ಬೀಸ್ತಾ ಐತಿ, ಜೋರಾಗಿ ಮಳೆ ಆಗ್ತಾಯಿತಿ. ದ ಕಿಂಗ್ಸ್ ಪ್ಯಾಲೇಸ್, ಇದು ಎಲ್ಲೈತಪ್ಪ ಅಂತಂದ್ರೆ ರಾಜ್ಯದ ಅರಮನೆಗೆ. ದ ಬೆಲ್ ಎಟ್ ದಿ ಪ್ಯಾಲೇಸ್ ಗೇಟ್ ರಿಂಗಿಂಗ್ ಇನ್ಸಿಸ್ಟೆಂಟ್ಲಿ. ಅಲ್ಲಿ ರಾಜನ ಅರಮನೆದ ಬಾಗಿಲ ಜೋರಾಗಿ ಹೊಡಿತಾ ಇದ್ದಾರೆ. ಯಾರು ಹೊಡಿತಾ ಇದ್ದಾರೆ? ನಾನ್ ಸ್ಟಾಪ್. ಇನ್ಸಿಸ್ಟೆಂಟ್ಲಿ ಅಂತಂದ್ರೆ ನಾನ್ ಸ್ಟಾಪ್, ವಿತೌಟ್ ಎನಿ ಸ್ಟಾಪ್ ದೇರ್ ಈಸ್ ರಿಂಗಿಂಗ್ ಎಟ್ ದಿ ಡೋರ್. ಕಿಂಗ್ ಅವಾಗ ರಾಜ ಅಂತಾನೆ. ಹೂ ಇಸ್ ಸೋ ಅರ್ಜೆಂಟ್ಲಿ ಸಮನಿಂಗ್ ಮೀ ಆ್ಯಟ್ ದಿಸ್ ಆರ್. ಈ ಕತ್ಲೆದಲ್ಲಿ, ಇಂಥ ಟೈಮ್ದಲ್ಲಿ, ಇಂಥ ಸಮಯದಲ್ಲಿ ಯಾರು ನನಗೆ ಕೇಳ್ತಾ ಬಂದಿದ್ದಾರೋ? ಹೂ ಹ್ಯಾಸ್ ಕಮ್ ಟು ಮೀಟ್ ಮೀ. ವಾಟ್ ಹ್ಯಾಸ್ ಹ್ಯಾಪೆಂಡ್ ಇನ್ ದಿಸ್ ಟೆರಿಬಲ್ ನೈಟ್ ಆಫ್ ಸ್ಟಾರ್ಮ್. ಇಂಥ ಬೆರಗಾಳದಲ್ಲಿ ಏನಾಗೈತಪ್ಪ ಅಂತ ಇಲ್ಲಿ ಬಂದು ನನ್ನ ಬಾಗಿಲ ತಟ್ತಾ ಇದ್ದಾರೆ ಅಂತಂತಂದು ಹಿ ಆಸ್ಕ್ಸ್. ಗೋ ಡೌನ್ ಆ್ಯಂಡ್ ಸಿ ಹೂ ಇಟ್ ಈಸ್. ಅಲ್ಲಿ ಹೇಳ್ತಾನೆ, ಆದೇಶ ಕೊಡ್ತಾನೆ, ಕೆಳಗೆ ಹೋಗಿ ನೋಡು ಯಾರು ಅದಾರ ಅಂತಂದು. ದ ಬೆಲ್ ಸೀಸಸ್ ಆ್ಯಂಡ್ ಸೌಂಡ್ ಆಫ್ ಫುಡ್ ಸ್ಟೆಪ್ಸ್. ಬೆಲ್ದ ಸದ್ದು ಕಡಿಮೆ ಆಯಿತು. ಕಡಿಮೆ ಆದ ತಕ್ಷಣ ಅಲ್ಲಿ ಯಾರೋ ಒಬ್ಬರು ನಡ್ಕೊತ ಬರ್ತಾರೋ. ಇವು ಕೇಳ್ತಾನೆ, ಹೂ ಆರ್ ಯು ಮ್ಯಾನ್, ನೀನು ಯಾರು ಅಂತಂತ ಕೇಳ್ತಾನೆ. ವಾಟ್ ಹ್ಯಾಸ್ ಹ್ಯಾಪೆನ್ ದಟ್ ಯು ಶುಡ್ ಬಿ ಕಾಲಿಂಗ್ ಅಸ್ ದಿಸ್ ಆರ್. ನೀನು ಯಾರು ಮತ್ತು ಈ ಸಮಯದಲ್ಲಿ ನೀನು ನನಗೆ ಯಾಕೆ ಭೇಟಿಯಾಗಿ ಬಂದೆ, ಅಥವಾ ಈ ಸಮಯದಾಗ ಏನು ಮಾತಾಡೋದಿತ್ತು ನಿನ್ನ ಜೊತೆಗೆ? ವೈ ಆರ್ ಯು ಗ್ಯಾಸ್ಪಿಂಗ್ ಸೋ ಬ್ಯಾಡ್ಲಿ. ಗ್ಯಾಸ್ಪಿಂಗ್ ಅಂತಂತಂದ್ರೆ ಜೋರಾಗಿ ಉಸಿಲಾಡಿಸ್ತಾ ಇದ್ದಾನೆ. ಇಷ್ಟೇ ಜೋರಾಗಿ ಉಸಿಲಾಡಿಸ್ತಾ ಇದ್ದಿ, ಏನಾಯಿತು ಅಂತಂತಂದು ಹಿ ಆಸ್ಕ್ಸ್. ಮ್ಯಾನ್ ಐ ಬಿನ್ ರನ್ನಿಂಗ್. ಇಷ್ಟೇ ಜೋರು ಉಸಿಲಾಡ್ಸಂದು ನಾನು ಓಡ್ತಾ ಇದ್ದೆ ಅಂತ ಹೇಳ್ತಾನೆ. ಕಿಂಗ್ ಇನ್ ದಿಸ್ ಸ್ಟಾರ್ಮ್, ಇಂಥ ಬಿರುಗಾಳಿದಾಗ ಯಾಕೆ ಓಡೋದಿತ್ತು? ಹೂ ಆರ್ ಯು, ಯಾರು ನೀನು? ವಾಟ್ ಈಸ್ ಹ್ಯಾಪೆಂಡ್, ಏನಾಗೈತಿ ಅಂತಂದು ಕೇಳ್ತಾನೆ. ದ ಮ್ಯಾನ್ ರಿಪ್ಲೈಸ್ ಐ ಆಮ್ ಮಾರಾ. ಯಾರು ಅಂತಂತಾರೆ, ನಾನು ಮಾರಾ ಅಂತ ಹೇಳ್ತಾನೆ. ವಾಚ್ಮ್ಯಾನ್ ಆಫ್ ದಿ ಲೇಕ್ ಮೋಸ್ಟ್ ಹೈ. ನಾನು ಮಾರ ಇದ್ದೇನೆ, ವಾಚ್ಮ್ಯಾನ್ ಆಫ್ ದಿ ಲೇಕ್ ಅಂತಂದು ದಿ ಮ್ಯಾನ್ ಸೈಸ್. ಮಾರ, ಹೌ ಡಿಫ್ರೆಂಟ್ ಯು ಆರ್ ನಾವು. ಎಲ್ಲ ಬೇರೆ ಕಾಣಿಸಕತ್ತಿ ನೀನು ಅಂತಂದು ರಾಜ ಹೇಳ್ತಾನೆ. ಆಬ್ವಿಯಸ್ಲಿ ದ ಕಿಂಗ್ ರೆಕಗ್ನೈಸಸ್ ಹಿಮ್. ಗುರ್ತ ಐತಿ ಮಾರ ಅಂತಂದ್ರೆ ಯಾರು ಗುರ್ತೈತಿ? ಯಾಕಂದ್ರೆ ಇನ್ ದಿ ಫಸ್ಟ್ ಸೀನ್, ಇನ್ ದಿ ಸೆಕೆಂಡ್ ಸೀನ್ ದ ಕಿಂಗ್ ಹ್ಯಾಡ್ ಮೆಟ್ ಮಾರ. ಎರಡನೇ ಸೀನ್ದಲ್ಲಿ ಮಾರ ಇದ್ದವನು ರಾಜಕ್ಕೆ ಭೇಟಿಯಾಗಿದ್ದ, ಅದು ಗುರ್ತೈತಿ. ಆ್ಯಂಡ್ ಹೌ ಹಿ ಹ್ಯಾಡ್ ಕನ್ಸ್ಟ್ರಕ್ಟೆಡ್ ದಿ ಡ್ಯಾಮ್, ಹಿ ರೆಕಗ್ನೈಸಸ್ ಹಿಮ್. ಮಾರ, ಹೌ ಡಿಫ್ರೆಂಟ್ ಯು ಆರ್ ನೌ, ಬ್ಯಾಟರ್ಡ್ ಬೈ ದಿಸ್ ರೈನ್ ವಿತ್ ಯುವರ್ ಹೇರ್ ಪ್ಯಾಸ್ಟರ್ಡ್
ಆನ್ ಯುವರ್ ಫೇಸ್ ಆ್ಯಂಡ್ ಆಲ್ ದ್ಯಾಟ್ ವಾಟರ್ ಡ್ರಿಪ್ಪಿಂಗ್ ಡೌನ್. ಎಷ್ಟು ವಿಚಿತ್ರ ಕಾಣತಿಪ್ಪ, ಇಂಥ ಎಲ್ಲ ಮಳೆಯಾಗ ತೊಯ್ಸ್ಕೊಂಡು ಬಂದಿದ್ದು, ಕೂದಲೇ ಎಲ್ಲ ಮಾರಿ ಮ್ಯಾಗ ಬಂದಿದ್ದಾವೆ. ನಾಟ್ ಓನ್ಲಿ ದ್ಯಾಟ್, ಯು ಆರ್ ಡ್ರಿಪ್ಪಿಂಗ್, ನಿಮ್ಮ ಮೈ ತುಂಬ ಎಲ್ಲ ನೀರು ಸೋರ್ತೈತಿ, ಯಾಕೆ ಏನಂತಂತಂದು ಕೇಳ್ತಾನೆ. ಮಾರ ಹೇಳ್ತಾನೆ, ಐ ಬೇಗ್ ಎ ಮೆಜೆಸ್ಟೀಸ್ ಗ್ರೇಸ್ ಫಾರ್ ಬ್ರಿಂಗಿಂಗ್ ಮೈ ಪ್ರೆಸೆನ್ಸ್ ಹಿಯರ್ ಇನ್ ಸ್ಟೇಟ್. ಈ ರೂಪನಾಗ ಬರೋಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಯಾಕಂತಂತಂದ್ರೆ ಮೈಯೆಲ್ಲ ರಾಡಿ ನೀರೆಲ್ಲ ಸೋರ್ತೈತಿ ಅಂದ್ರೂ ಇಂಥ ರೂಪದಾಗ ಇಲ್ಲಿ ಬಂದಿದ್ದಕ್ಕೆ ಸಂಬಂಧ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅಂತಂತಾನೆ. ಐ ಕಮ್ ರನ್ನಿಂಗ್ ಬ್ಯಾಟ್ಲಿಂಗ್ ವಿತ್ ರೋರಿಂಗ್ ವಿಂಡ್ ಆ್ಯಂಡ್ ಥ್ರೂ ಸ್ಲಶ್ ಆ್ಯಂಡ್ ರೇಗಿಂಗ್ ಟಾರೆಂಟ್ಸ್. ನಾನು ಈ ಮಳೆ ಒಳಗೆ ಅಂದ್ರೆ ಬ್ಯಾಟ್ಲಿಂಗ್ ಆ್ಯಂಡ್ ರೋರಿಂಗ್ ವಿಂಡ್ಸ್, ಜೋರಾಗಿ ಗಾಳಿ ಬೀಸಾಕತ್ತೈತಿ, ಹೋರಾಡ್ತು ಅಂತ ಗಾಳಿ, ಇಂಥ ಗಾಳಿ ಒಳಗೆ ಇಂಥ ಮಳೆ ಒಳಗೆ ನಾನು ಇಲ್ಲಿ ಬಂದಿದ್ದಕ್ಕೆ ಕ್ಷಮೆ ಅಂತಂತಂದು ಕೇಳ್ತಾನೆ. ಫಾರ್ಗಿವ್ ಮೀ ಯುವರ್ ಮೆಜೆಸ್ಟಿ, ಐ ಆಮ್ ಟ್ರಬ್ಲಿಂಗ್ ವಿತ್ ಅ ಮೆಸೇಜ್ ವಿದಿನ್ ಮೀ. ನಾನು ಒಂದು ಸಂದೇಶ ಹೇಳಬೇಕು, ಮೆಸೇಜ್, ಐ ವಾಂಟ್ ಟು ಟೆಲ್ ಯು ಸಮ್ ಮೆಸೇಜ್. ಏನೋ ಸಂದೇಶ ಕೊಡಬೇಕಾಗೈತಿ, ನಾನು ನಿಮ್ಗೆ ಆದಷ್ಟು ಜಲ್ದಿ ಒಂದು ಸಂದೇಶ ಮುಟ್ಟಿಸ್ಬೇಕು. ಮೇ ಐ ಅಟರ್ ಇಟ್, ನಾನು ಹೇಳ್ಬೋದೇನು ಅಂತಂದು ಕೇಳ್ತಾನೆ. ರಾಜ ಅಂತಾನೆ, ಎಸ್ ಯು ಕ್ಯಾನ್ ಅಟರ್ ದಿ ಮೆಸೇಜ್. ಏನು ಮೆಸೇಜ್ ಐತಿ ಅದು ನೀನು ಹೇಳ್ಬೋದು. ಮಾರ ಸೇಸ್, ಮೈ ಲಾರ್ಡ್, ಇಟ್ ಈಸ್ ಅಬೌಟ್ ದಿ ಲೇಕ್. ನಾನು ಎದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಆ ಸರೋವರ್ ಬಗ್ಗೆ ಮಾತಾಡಬೇಕು. ಈಸ್ ಟಾಕಿಂಗ್ ಅಬೌಟ್ ದಿ ಸೇಮ್ ಲೇಕ್. ಇಟ್ ಈಸ್ ಅಬೌಟ್ ದಿ ಲೇಕ್, ಆ ಲೇಕ್ ಬಗ್ಗೆ ನಾನು ಚರ್ಚೆ ಮಾಡಬೇಕು, ಮಾತಾಡಬೇಕು. ಐ ಫೀಲ್ ಫೇನ್ ಟು ಮೆನ್ಷನ್ ಇಟ್. ಇದ್ರ ಬಗ್ಗೆ ಏನು ಹೇಳಬೇಕಾದ್ರೆ ನನಗೆ ಬೇಹೋಶ ಆಗ್ತಾಯಿದ್ದೀನಿ ಅಥವಾ ಚಕ್ಕರ್ ಬರ್ತಾಯಿತ್ತು. ಐ ಕಾಂಟ್ ಟೆಲ್ ಯು ಅಂತಂತಂದು ಇಂಥದ್ದು ಒಂದು ಸುದ್ದಿ ಐತಿ. ಕಿಂಗ್, ಓ ಟೆಲ್ ಮಿ ವಾಟ್ ಹ್ಯಾಸ್ ಹ್ಯಾಪೆಂಡ್, ಏನಾಯ್ತು ಹೇಳು, ಟೆಲ್ ಮಿ ಅಬೌಟ್ ದಟ್ ಲೇಕ್, ಆ ಸರೋವರ್ದು ಏನಾಯಿತು ಅಂತಂದು ದ ಕಿಂಗ್ ಆಸ್ಕ್ಸ್. ಇಟ್ ಈಸ್ ಅಬೌಟ್ ಟು ಸ್ಮ್ಯಾಶ್ ಇಟ್ಸ್ ಬೌಂಡ್, ಅದು ಒಡೆದು ಹೋಗಾಕ ಐತಿ, ಈ ಒಡೆದು ಹೋಗ್ಬೋದು. ದ್ಯಾಟ್ ಲೇಕ್ ಈಸ್ ಸಪೋಸ್ ಟು ಬಿ ಸ್ಮ್ಯಾಶ್ಡ್ ಔಟ್. ಕಿಂಗ್, ವಾಟ್ ಆರ್ ಯು ಮ್ಯಾಡ್, ಹುಚ್ಚಿಡ್ದೈತೇನೆ ಅಂತ ಕೇಳ್ತಾನೆ. ಆರ್ ಯು ಶ್ಯೂರ್ ಯುವರ್ ಮೈಂಡ್ ಈಸ್ ಯುವರ್ ಓನ್, ನಿನ್ನ ತೆಲಿಗೆಲಿ ಸರಿ ಐತಿಲ್ಲೋ ಅಂತಂದು, ಅದು ಒಡೆದು ಹೋಗ್ತಾ ಐತಿ ಅಂತಂದ್ರೆ ಏನು ಮಾತಾಡ್ತಾ ಇದ್ದೀನಿ ನೀನು, ಹುಚ್ಚಿಗೆ ಸಿಡ್ದೈತೇನೆ ಅಂತಂದು ಕೇಳ್ತಾನೆ. ತಲೆ ಸುದ್ದಿದ್ದಾಗ ಐತಿಲ್ಲೋ ಅಂತ ಆ ರೀತಿದಾಗ ದ ಕಿಂಗ್ ಆಸ್ಕ್ಸ್. ಯುವರ್ ಮೆಜೆಸ್ಟಿ, ಟಿಲ್ ದ ಈವ್ನಿಂಗ್ ದೇರ್ ವಾಸ್ ನೋ ಸೈನ್ ಆಫ್ ಕಮಿಂಗ್ ರೈನ್. ನೀನು ಸಾಯಂಕಾಲ ಮಟ್ಟ ಏನಿತ್ತಪ್ಪ ಅಂತಂದ್ರೆ ಮಳೆ ಬರೋದ್ರದ್ದು ಏನು ಸಂಭಾಷಣೆ ಇರಲಿಲ್ಲ. ಇಟ್ ವಾಸ್ ಅ ಬ್ಯೂಟಿಫುಲ್ ಬ್ರೈಟ್ ಡೇ, ದಿವಸ ಎಲ್ಲ ಬರೋನ್ನ ಇತ್ತು. ದ ಡೇ ವಾಸ್ ಬ್ರೈಟ್ ಆ್ಯಂಡ್ ಬ್ಯೂಟಿಫುಲ್. Unruffled, the lake mirrored the blue sky on its bosom. The lake was looking like the blue as usual. ಅಂದ್ರೆ ಆಕಾಶ ಯಾವ ರೀತಿದಾಗ ನೀಲಿ ಐತಿ ಅದೇ ರೀತಿದಾಗ ಸರೋವರನು ನೀಲಿಯಾಗಿ ಕಾಣಿಸ್ತಾ ಇತ್ತು. ಬಟ್ ಅಟ್ ಡಸ್ಕ್ ಅಂದರೆ ಸಾಯಂಕಾಲ. ಬಟ್ ಅಟ್ ಡಸ್ಕ್ ದಿ ಸ್ಕೈ ಡಾರ್ಕಂಡ್, ಸಾಯಂಕಾಲ ಆದಂಗೆ ಅಂತಂದ್ರೆ ಆಕಾಶ ಮೋಡದಿಂದ ತುಂಬಿತು. ಇಟ್ ಬಿಗೇನ್ ಟು ಗೆಟ್ ಡಾರ್ಕ್. ಐ ಕಾಲ್ಡ್ ಮೈ ಸನ್ ಇನ್ ಆ್ಯಂಡ್ ಶಟ್ ದಿ ಡೋರ್ ಆಫ್ ಮೈ ಹ್ಯಾಟ್. ನಾನು ಏನು ಮಾಡಿದೆ, ನಾನು ನನ್ನ ಮಗನಿಗೆ ಗುಡಿಸಲು ಕರೆದು ಬಾಗಿಲ ಹಾಕ್ಕೊಂಡೆ. ರೈನ್ ಡ್ರಾಪ್ಸ್ ಬ್ಯಾಟರ್ಡ್ ಮೈ ರೂಫ್, ಜೋರಾಗಿ ಮಳೆ ಬರಾಕತ್ತು. ಎಟ್ ಮಿಡ್ ನೈಟ್ ದ ವಿಂಡ್ ರಾಕ್ ಮೈ ಹ್ಯಾಟ್, ರಾತ್ರಿ ಆಗಿತ್ತು, ರಾತ್ರಿ ಅದಕ್ಕೆ ಗಾಳಿ ಇದ್ದಿದ್ದು ನನ್ನ ಗುಡಿಸಲಿಗೆ ಬಡಿಯಾಕತ್ತು. ಐ ಗಾಟ್ ಅಪ್ ಆ್ಯಂಡ್ ವೆಂಟ್ ಔಟ್, ಅದಕ್ಕೆ ಇವ್ನು ನೋಡೋಕೆ ಹೊರಗೆ ಹೋದ. ಮೈ ಹಾರ್ಟ್ ವಾಸ್ ಡಿಸ್ಟರ್ಬ್, ಹೊರಗೆ ಹೋಗಿ ನೋಡ್ತಾನಂತಂದ್ರೆ ಇವನ ಮನಸ್ಸಿಗೆ ತೊಂದರೆ ಆಯಿತು. ಹಿ ಬಿಗೇನ್ ಟು ಫಿಯರ್. ಕಿಂಗ್, ಓ ಟೆಲ್ ಮಿ ಈಸ್ ದ ಲೇಕ್ ಗೋಯಿಂಗ್ ಟು ಬ್ರೇಕ್. ಹೇಳು ಏನಾಯಿತು, ಆ ಸರೋವರ ಏನು ಒಡೆದು ಹೋಗ್ತೈತೇನೀಗ ಅಂತಂತ ಕೇಳ್ತಾನೆ. ಯುವರ್ ಮೆಜೆಸ್ಟಿ ವಿಲ್ ನೋ ಇಟ್ ಪ್ರೆಸೆಂಟ್ಲಿ, ನಾನು ಹೇಳ್ತೀನಿ. ಐ ರೋಸ್ ಫ್ರಮ್ ಮೈ ಬೆಡ್ ಆ್ಯಂಡ್ ವೆಂಟ್ ಔಟ್, ಅದು ನಾನು ಎದ್ದು ಹೊರಗೆ ಹೋಗೀನಿ, ಹಾಸಿಗೆ ಬಿಟ್ಟು ಹೊರಗೆ ಹೋಗ್ತೀನಿ. ಐ ಹ್ಯಾವ್ ನೆವರ್ ಸೀನ್ ಎನಿಥಿಂಗ್ ಮೋರ್ ಟೆರಿಬಲ್ ಇನ್ ಮೈ ಲೈಫ್ ಮೈ ಲಾರ್ಡ್. ನಾನು ಇಂಥ ಒಂದು ದೃಶ್ಯ, ಭಯಾನಕವಾದ ದೃಶ್ಯ ನಾನು ನೋಡಿದೆ. ವೇದ ವಾಸ್ ಥಂಡ್ರಿಂಗ್ ಡೌನ್ ದಿ ಮೌಂಟನ್, ವೇದ ನದಿ ಏನಿತ್ತಲ್ಲ ಜೋರಾಗಿ ಮೇಲೆ ಗುಡ್ಡದಾಗಿಂದ ಹರ್ಕೊಂತ ಬರ್ತಾಯಿತ್ತು. ಡೌನ್ ದಿ ಮೌಂಟನ್ ದ ವಿಂಡ್ ಶುಕ್ ದಿ ಅರ್ತ್, ಗಾಳಿ ಎಷ್ಟು ಜೋರಾಗಿ ಬೀಸಾತಿತ್ತು, ಭೂಮಿನ ನಡಗಾಕತ್ತಿತ್ತು. ಐ ವೆಂಟ್ ಟು ದಿ ಏಜ್ ಆಫ್ ದಿ ವಾಟರ್, ಆ ನೀರಿನ ತುದಿಗೆ ಹೋದ್ನೇನೆ. ದಿ ವೇವ್ಸ್ ರೋಸ್ ಟು ದಿ ಮ್ಯಾನ್ಸ್ ಹೈಟ್ ಆ್ಯಂಡ್ ಹ್ಯಾಮರ್ಡ್ ಎಟ್ ದಿ ಬ್ಯಾಂಕ್. ಅಲೆಗಳು ಇದ್ದಿದ್ದು ಒಂದು ವ್ಯಕ್ತಿದು ಎತ್ತರದಷ್ಟು, ಅಷ್ಟು ಎತ್ತರದಲ್ಲಿ ಅಲೆಗಳು ಮ್ಯಾಲಿಗೆ ಬಂದು ಕೆಳಗೆ ಚಪ್ಪಡಿಸಾತಿದ್ದವು. ಆ್ಯಂಡ್ ಹ್ಯಾಮರ್ಡ್ ದಿ ಬ್ಯಾಂಕ್. ದಿ ವಾಟರ್ ಲೆವೆಲ್ ವಾಸ್ ಜಸ್ಟ್ ಅ ಹೇರ್ಸ್ ಬ್ರೆತ್ ಬಿಲೋ ದಿ ಶೋರ್. ಎಷ್ಟಪ್ಪ ಅಂತಂದ್ರೆ ಅದು ಡ್ಯಾಮ್ ಏನು ಕಟ್ಟಿದಲ್ಲ, ಅಣೆಕಟ್ಟು ಏನು ಕಟ್ಟಿದ್ರಲ್ಲ, ಬರೀ ಒಂದು ಕೂದಲು ಎಳಿದಷ್ಟು ಕಡಿಮೆ ಇತ್ತು. ಅದಷ್ಟು ಆಯ್ತು ಅಂತಂದ್ರೆ ತುಂಬಿ ಹರಿದು ಹೋಗ್ತಿತ್ತು. ಬಿಲೋ ದ ಶೋರ್ ಎನಿ ಮೂಮೆಂಟ್ ಇಟ್ ಮೈಟ್ ಹೀವ್ ಆ್ಯಂಡ್ ಫ್ಲೋವರ್, ಯಾವಾದ ಟೈಮ್ದಾಗ ಇದು ಒಂದು ತುಂಬಿ ಹರ್ಕೊಂಡು ಹೋಗ್ಬೋದು ಅಂತಂದು
Mara says. King. Mara. Was the lake? What is to happen to all of us? ಕೇಳ್ತಾನೆ, ಏನಪ್ಪ ಏನು ಈ ಲೇಖದ ಏನಾಗೋದು ಇನ್ನು, ಅಥವಾ ನಮ್ಮ ಜನರಿಗೆ ಅಥವಾ ನಮ್ಗೆ ಏನಾಗೋದು ಇನ್ನು ಅಂತಂತಂದು ಕೇಳ್ತಾನೆ. ಮಾರ. ಐ ಫೆಲ್ ಡೌನ್ ಆ್ಯಂಡ್ ಪ್ರೇಡ್. ಅವಾಗ ನಾನು ದೇವರಿಗೆ ಬೇಡ್ಕೊಂಡೆ. ಐ ಪ್ರೇಡ್ ಟು ದಿ ಗಾಡೆಸ್. ಐ ಪ್ರೇಡ್. ದಿ ಗಾಡೆಸ್ ಸ್ಟುಡ್ ಬಿಫೋರ್ ಮೀ. ಆವಾಗ ದೇವತೆ ಪ್ರತ್ಯಕ್ಷ ಆದಳು. ಹರ್ ಟ್ರೆಸ್ಸಸ್ ವೇರ್ ವೈಲ್ಡ್, ಹರ್ ಐಸ್ ಗ್ಲೇಮ್ಡ್ ವಿತ್ ಅ ಸ್ಟ್ರೇಂಜ್ ಲೈಟ್. ಹರ್ ಟ್ರೆಸ್ಸಸ್ ವೇರ್ ವೈಲ್ಡ್. ಈಗ ಆಕಿನ ಕೂದಲ ಏನಿದ್ದು ವೈಲ್ಡ್ ಅಂದರೆ ರುದ್ರ ರೂಪನಲ್ಲಿ ಇದ್ದಳು ಆಕೆ. ಶಿ ಹ್ಯಾಡ್ ಆಲ್ಸೋ ಅಪಿಯರ್ಡ್ ಫಾರ್ ದಿ ದಿಸ್ ಈಸ್ ಫಾರ್ ದಿ ಸೆಕೆಂಡ್ ಟೈಮ್ ಶಿ ಈಸ್ ಅಪಿಯರಿಂಗ್. ಎರಡನೇ ಸಲ ಈಗ ಬಂದಿದ್ದು, ಮೊದಲು ಒಮ್ಮೆ ಬಂದಿದ್ದಳು. ಅಟ್ ದ್ಯಾಟ್ ಟೈಮ್ ಹರ್ ಅಪಿಯರೆನ್ಸ್ ವಾಸ್ ಡಿಫ್ರೆಂಟ್. ಕೂದಲ ಎಲ್ಲ ಗಾಳಿ ಒಳಗೆ ಹಾರ್ತಾ ಇದ್ದು. ಶಿ ವಾಸ್ ವೇರಿಂಗ್ ಅ coronet. In the coronet there were stars and a ruby. ಅವಾಗ and she was dressed in gold. ಅವಾಗ ಬೇರೆನೇ ಇತ್ತು ರೂಪಕ್ಕಿಂದು. ಆದರೆ ಇಲ್ಲಿ ಹರ್ ಹೇರ್ಸ್ ವೇರ್ ವೈಲ್ಡ್. ಈ ಕೂದಲೆಲ್ಲ ರುದ್ರ ರೂಪನಲ್ಲಿ ಹಾರ್ತಾ ಇದಾವು. ಹರ್ ಐಸ್ ಗ್ಲೇಮ್ಡ್ ವಿತ್ ಸ್ಟ್ರೇಂಜ್ ಲೈಟ್. ಆಕಿನ ಕಣ್ಣೊಳಗೆ ನೋಡ್ತೀರಿ ಅಂತಂದ್ರೆ ಒಂಥರ ಭಯಂಕರವಾದ ಬೆಳಕೈತಿ. ಶಿ ಕ್ಯಾರಿಡ್ ಎ ಸಾರ್ಡ್ ಇನ್ ಹರ್ ಹ್ಯಾಂಡ್. ಆಕಿನ ಕೈ ಒಳಗೆ ಒಂದು ಖಡ್ಗನೂ ಐತಿ ಇನ್ ಹರ್ ಹ್ಯಾಂಡ್. ಆ್ಯಂಡ್ ಶಿ ಹ್ಯಾಡ್ ಸ್ಪ್ಲಾಶ್ಡ್ ಹರ್ ಫೋರ್ ಹೆಡ್ ವಿತ್ ವರ್ಮಿಲನ್. ಆಕಿನ ಹಣಿ ಮ್ಯಾಗ ಏನು ಮಾಡಿದಾಳೆ ಅಂತಂತಂದ್ರೆ ಶಿ ಹ್ಯಾಡ್ ಸ್ಪ್ಲಾಶ್ಡ್ ಇಟ್ ವಿತ್ ದಿ ವರ್ಮಿಲನ್. ಹಣಿ ತುಂಬ ಕುಂಕುಮ ಹಚ್ಕೊಂಡಿದ್ದಾಳು. ಐ ಕವರ್ಡ್ ಎಟ್ ದಿ ಸೈಟ್ ಆಫ್ ಹರ್. ಆಕಿಗೆ ನೋಡಿ ನನಗೆ ಹೆದರಿಕೆನ ಬಂತು. ಫಸ್ಟ್ ಟೈಮ್ ಭೇಟಿದಾಳಕ್ಕೆ ಆಕಿಗೆ ನಮಸ್ಕಾರ ಮಾಡಿದ್ದ. ಆಕಿಗೆ ಮಾಡುವಾಗ ಭಯ ಇರಲಿಲ್ಲ, ಏನಿಲ್ಲ. ಈಗ ನೋಡಿದ ತಕ್ಷಣ ಆಕಿಗೆ ನೋಡಿದ ತಕ್ಷಣ ಭಯನ ಬರ್ತೈತಿ. ಹಿ ಫೇರ್ಡ್ ಎಟ್ ಹರ್ ಸೈಟ್. ಇದು ನೋಡಿ ಅವನಿಗೆ ಭಯ ಬರಕತ್ತು. ಗೆಟ್ ಅಪ್ ಆ್ಯಂಡ್ ಹಿಯರ್ ಮೀ ಇಂಟೆಂಟ್ಲಿ. ಹೇಳ್ತಾನೆ, ಎದ್ದು ನನ್ನ ಮಾತು ಕೇಳು ಸ್ಪಷ್ಟವಾಗಿ ಅಂತಂತಂದು. ಶಿ ಸೈಡ್ ಐ ಆಮ್ ದಿ ಗಾಡೆಸ್ ಆಫ್ ದಿ ಲೇಕ್ ಆ್ಯಂಡ್ ದ್ಯಾಟ್ ರಿವರ್ ವೇದ ಈಸ್ ಮೈ ಪ್ಲೇಥಿಂಗ್. ನಾನು ಈ ಸರೋವರದು ನಾನು ದೇವತೆ. ಐ ಆಮ್ ದಿ ಗಾಡೆಸ್ ಆಫ್ ದಿಸ್ ಲೇಕ್ ಆ್ಯಂಡ್ ದ್ಯಾಟ್ ವೇದ ಈಸ್ ಮೈ ಪ್ಲೇಥಿಂಗ್. ಆ ವೇದ ನದಿ ಏನೈತಲ್ಲ ಅದು ನನ್ನ ಆಟದ ವಸ್ತು. ಶಿ ಹ್ಯಾಡ್ ಆಲ್ಸೋ ಟೋಲ್ಡ್ ಇಟ್ ಅರ್ಲಿಯರ್. ಕ್ಲಿಯರ್ ಔಟ್ ಆಫ್ ಯುವರ್ ಹಟ್ ಎಟ್ ಒನ್ಸ್. ನೀನು ಗುಡಿಸಲು ಬಿಟ್ಟು ಹೊರಗೆ ಹೋಗ್ಬಿಡು ನೀನು ಅಂತಂತಂದು ಶಿ ಸೇಸ್. ದೆನ್ ಮದರ್ ಸೇ ಮೀ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಐ ಆಸ್ಕ್. ಇವ ದೇವತೆ ಕೇಳ್ತಾನೆ, ಬೇಡ್ಕೋತಾನೆ, ಏನಂತಂತಂದು ನಮ್ಗೆ ಕಾಪಾಡು, ಸೇವ್ ಮೀ ಅಂತಂದ್ರೆ ಕಾಪಾಡು. ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಟು ಅಸ್. ನಮ್ಗೆ ಏನಾಗೋದೈತಿ, ನಮ್ಮ ಮುಂದೆ ಏನಾಗ್ತೈತಿ ಅಂತಂತಂದು ಹಿ ಆಸ್ಕ್ಸ್. ಐ ಆಮ್ ಗೋಯಿಂಗ್ ಟು ಕಿಕ್ ಅವೇ ದಿ ಮಿಸರಬಲ್ ಸ್ಟೋನ್ಸ್ ಯು ಹ್ಯಾವ್ ಪೈಲ್ಡ್ ಅಪ್ ಟು ಇಂಪ್ರಿಸನ್ ದಿ ವಾಟರ್ಸ್ ಆಫ್ ಮೈ ವೇದ. ಆಕೆ ಏನಂತಾಳು, ದಿ ಗಾಡೆಸ್ ಸೇಸ್ ದ್ಯಾಟ್ ಶಿ ಇಸ್ ಗೋಯಿಂಗ್ ಟು ಕಿಕ್ ಅವೇ ದಿ ಮಿಸರಬಲ್ ಸ್ಟೋನ್ಸ್. ಇವು ಕಲ್ಲುಗಳು ಏನು ಅಣೆಕಟ್ಟು ಮಾಡೋಕ್ಕೆ ಏನು ಕಲ್ಲುಗಳು ಹಾಕಿದ್ದೀರಿ, ಅಡ್ಡ ಹಾಕಿದ್ದೀರಿ, ಈ ವೇದದ ಅಡ್ಡ ಏನು ಹಾಕಿರಲ್ಲ ಇದಕ್ಕೆಲ್ಲನೂ ನಾನು ಒಡೆದು ಹಾಕಕ್ಕಿದ್ದೀನಿ. ಯು ಹ್ಯಾವ್ ಪೈಲ್ಡ್ ಟು ಇಂಪ್ರಿಸನ್. ಇಲ್ಲಿ ನೋಡ್ರಿ ದಿ ವರ್ಡ್ ಇಂಪ್ರಿಸನ್ ಅಂತಂದ್ರೆ ಕೈದಿ ಖಾನ ಒಳಗೆ ಹಾಕಿದ್ದೀರಿ. ವೇದಕ್ಕೆ ಯು ಹ್ಯಾವ್ ಪುಟ್ ಹರ್ ಇನ್ ಟು ದಿಸ್ ಜೈಲ್ ಒಳಗೆ ಹಾಕಿಟ್ಟಿದ್ದೀರಿ ಅಂತಂತಂದ್ರೆ ಶಿ ಸೇಸ್. ಅರ್ಲಿಯರ್ ಶಿ ಹ್ಯಾಡ್ ಟೋಲ್ಡ್ ದ್ಯಾಟ್ ಮೇಕ್ ಹರ್ ಅ ಹೋಮ್. ಆಕೆಗೆ ಒಂದು ಮನಿ ಮಾಡಂತಂದಿದ್ರು. ಈಗೇನು ಹೇಳ್ತಾ ಇದ್ದಾಳು, ದ್ಯಾಟ್ ಯು ಹ್ಯಾವ್ ಇಂಪ್ರಿಸನ್ಡ್ ಹರ್. ಇಂಪ್ರಿಸನ್ ದಿ ವಾಟರ್ಸ್ ಆಫ್ ವೇದ. ಐ ಆಮ್ ಗೋಯಿಂಗ್ ಟು ಡಿಸ್ಟ್ರಾಯ್ ಯರ್ ಟ್ಯಾಂಕ್. ನಿಮ್ಮ ಟ್ಯಾಂಕ್ ಏನೈತಲ್ಲ ಈ ಸರೋವರ ಇದ್ದಿದ್ದು ನಾನು ನಷ್ಟ ಮಾಡ್ತೀನಿ ಅಂತಂದು ಶಿ ಸೇಸ್. ಮದರ್ ವಿ ಪುಟ್ ಇಟ್ ಆಟ್ ಯುವರ್ ಕಮಾಂಡ್. ನೀವು ಆದೇಶ ಹೇಳಿದ ಪ್ರಕಾರಲೇನ ನಾವು ಇವು ಕಲ್ಲು ಕಟ್ಟಿದ್ದೇವೆ, ಇದು ಅಣೆ ಕಟ್ಟಿದ್ದೇವೆ. ಐ ಸೆಡ್ ಎಸ್ ಆ್ಯಂಡ್ ನಾವ್ ಐ ವಾಂಟ್ ಟು ಡಿಸ್ಟ್ರಾಯ್ ಇಟ್. ನಾ ಹೇಳಿದಕ್ಕೆ ಹಾಗಿತ್ತು, ಈಗ ನಾನು ಅದು ನಷ್ಟ ಮಾಡೋದೈತಿ. ಇಟ್ ಈಸ್ ಮೈ ಮೂಡ್ ನಾವು. ಈಗ ನನ್ನ ಮೂಡ್ ಏನೈತಪ್ಪ, ಇದು ನಷ್ಟ ಮಾಡಬೇಕಂತ ನಂದು ಮೂಡು. ವೇದ ಈಸ್ ಮೈ ಪ್ಲೇಥಿಂಗ್. ವೇದ ಇದ್ದಿದ್ದೇನು ನನ್ನ ಆಟದ ವಸ್ತು. ಐ ಕ್ರಿಯೇಟೆಡ್ ಇಟ್ ವೆನ್ ಐ ವಾಂಟೆಡ್ ಇಟ್. ನಾನು ಇದು ಏನು ಮಾಡಿದೆ, ನಿರ್ಮಾಣ ಮಾಡೀನಿ ಅಥವಾ ತಯಾರಿಸೀನಿ. ಇದು ಯಾವಾಗ ನನಗೆ ಅವಶ್ಯಕತೆ ಇತ್ತು ಅವಾಗ ತಯಾರಿಸೀನಿ. ಈಗ ಬ್ಯಾಡ್ ಆಗೈತಿ, ಅದಕ್ಕೆ ನಾನು ನಷ್ಟ ಮಾಡ್ತೀನಿ. ಆ್ಯಂಡ್ ಐ ವಿಲ್ ಸ್ಪ್ಲ್ಯಾಶ್ ಅವೇ ಇಟ್ಸ್ ವಾಟರ್ಸ್ ವೆನ್ ಐ ಲೈಕ್. ಇದು ನೀರಿದ್ದು ನಾನು ಹರಿದು ಹೋಗೋಂಗೆ ಮಾಡ್ತೀನಿ. ನನಗೆ ಯಾವಾಗ ಬೇಕು, ನನ್ನ ಮನ್ಸಿಗೆ ಹೆಂಗೆ ಅನಿಸ್ತೈತಿ ಹಂಗೆ ನಾನು ಮಾಡ್ತೀನಿ. ಹೂ ಆರ್ ಯು ಟು ಸ್ಟಾಪ್ ಮೀ. ನೀನು ಯಾರು ಆಗ್ತೀವಿ ಇದು ನನಗೆ ತಡೆ ಹಾಕಕ್ಕೆ. ಶಿ ರಿಪ್ಲೈಡ್. ಕೇಳ್ತಾಳಕ್ಕೆ. ಕಿಂಗ್. ಅವಾಗ ರಾಜ ಹೇಳ್ತಾನೆ, ಮಾರ ಯು ಆರ್ ಸ್ಪೀಕಿಂಗ್ ದಿ ಟ್ರೂತ್. ನೀ ಏನು ಮಾತಾಡತ್ತಿ ಅದು ನಿಜ ಮಾತಾಡ್ತಾ ಇದೆ ಇಲ್ಲೋ ಅಂತ ಕೇಳ್ತಾನೆ. ಮಾರ. ಯುವರ್ ಮೆಜೆಸ್ಟಿ ಮೈ ಸನ್ ಆ್ಯಂಡ್ ವೈಫ್ ಪೆರಿಶ್ ಇಫ್ ದೇರ್ ಈಸ್ ಅ ವರ್ಡ್ ಆಫ್ ಅನ್ಟ್ರೂತ್ ಇನ್ ವಾಟ್ ಐ ಆಮ್ ಸೇಯಿಂಗ್. ಅವ ಅಂತಾನೆ ಮಾರ, ನನ್ನ ಹೆಂಡ್ತಿ ಮತ್ತು ನನ್ನ ಮಗ ಅವರಿಬ್ಬರು ಮಾಯ ಆಗಿ ಹೋಗಲಿ, ಅವ್ರು ಸತ್ತು ಹೋಗಲಿ. ಅಕಸ್ಮಾತ್ ನಾನು ಏನಾದರೂ ಈ ಮಾತಿನಲ್ಲಿ ಸ್ವಲ್ಪ ಆದರೂ ಸುಳ್ಳು ಹೇಳಿದ್ದೆ ಅಂತಂದು ಹೀ ಸೇಸ್. ಕಿಂಗ್.
ಗೋ ಆನ್ ವಿತ್ ಯುವರ್ ಸ್ಟೋರಿ, ಹೇಳು ಮುಂದೇನಾಯ್ತಂತ ಮಾರ. ಐ ಪ್ಲೀಡೆಡ್ ವಿತ್ ಹರ್, ಪ್ಲೀಡೆಡ್ ಅಂತಂದ್ರೆ ಬೇಡ್ಕೊಂಡೀನಿ, ಈ ರಿಕ್ವೆಸ್ಟೆಡ್, ಬೇಡ್ಕೊಂಡ. ಐ ಪ್ಲೀಡೆಡ್ ವಿತ್ ಹರ್, ಐ ಪಾಯಿಂಟೆಡ್ ಔಟ್ ಟು ಹರ್ ದಿ ವಾಸ್ಟ್ನೆಸ್ ಆಫ್ ದಿ ಲೇಕ್. ಅಲ್ಲಿ ಕೆರೆ ಕಡೆ ಕೈ ಮಾಡಿ ತೋರಿಸ್ತಾನೆ, ಎಷ್ಟು ದೊಡ್ಡದೈತೆ ನೋಡ್ರಿ, ಎಷ್ಟು ದೊಡ್ಡದು, ಎಷ್ಟು ಆಳವಾಗಿ. ದಿ ವಾಟರ್ ಸ್ಟ್ರೆಚ್ ದಿ ಲೆಂತ್ ಆಫ್ ದಿ ಹಿಲ್ ಆ್ಯಂಡ್ ಗೋಯಿಂಗ್ ಇನ್ ಎ ಬೆಂಡ್ ಔಟ್ ಆಫ್ ಸೈಡ್. ಆ ಗುಡ್ಡದ ಮಟ್ಟ ಅಷ್ಟಲ್ಲ, ಆ ಗುಡ್ಡದ ಹಿಂದಿನ ಸೈಡ್ನು ನೀರು ನಿಂತೈತಿ. ದ ಹೋಲ್ ಆಫ್ ಇಟ್ ಕೆಪ್ಟ್ ಬ್ಯಾಕ್ ಬೈ ಅ ಬ್ಯಾಂಕ್. ಇದು ಒಂದು ಬ್ಯಾಂಕ್ ಅಂತಂದ್ರೆ ಇದೇನು ಅಣೆಕಟ್ಟೆ ಕಟ್ಟಿದ್ದಾರಲ್ಲ, ಇಲ್ಲಿಂದ ಇದೆಲ್ಲ ತಡೆ ಹಾಕೈತಿ, ಇಷ್ಟಕ್ಕೊಂದು ನೀರು ನಿಂತು ಬಿಟ್ಟೈತಿ. ವಿ ಶುಡ್ ಟೇಕ್ ಅ ಕ್ವಾರ್ಟರ್ ಆಫ್ ಅ ಡೇ ಟು ಕ್ರಾಸ್. ಇದು ದಾಟಬೇಕಪ್ಪ ಅಂತಂತಂದ್ರೆ ಕನಿಷ್ಠ ಏನಿಲ್ಲ ಅಂತಂದ್ರೆ ಒಂದು ಕ್ವಾರ್ಟರ್ ಆಫ್ ದ ಡೇ ಅಂತಂದ್ರೆ ದಿವ್ಸನ 4 ಭಾಗ ಅಂತಂದ್ರೆ ಒಂದು 3 ತಾಸರೇ ಬೇಕು ಇಲ್ಲಿಂದ ಅಲ್ಲಿಗೆ ಹೂ ಮುಟ್ಟಕ್ಕೆ, ಅಷ್ಟು ದೊಡ್ಡದು ಕೆರೆ ಇದು. ಬಟ್ ಆಲ್ ದಟ್ ಶಿ ವುಡ್ ಸೇ ಟು ಇಟ್ ವಾಸ್. ಇದಕ್ಕೆಲ್ಲ ಹೋಗಿ ಏನು ಹೇಳ್ತಾರಪ್ಪ ಅಂತಂದ್ರೆ ಒಂದು ಏನು, ವೈ ಡು ಯು ಮೇಕ್ ಮಚ್ ಆಫ್ ಇಟ್. ಇದು ಎಲ್ಲ ನನಗೆ ಯಾಕೆ ಹೇಳಕತ್ತಿ, ಕೆರೆ ಅಷ್ಟು ದೊಡ್ಡದೈತಿ, ನೀರು ಇಷ್ಟು ಅದಾವೆ, ಇದು ನನಗೆ ತೊಗೊಂಡು ಏನು ಮಾಡೋದೈತಿ. ಐ ಜಸ್ಟ್ ವಾಂಟ್ ಟು ಬ್ರೇಕ್ ಇಟ್, ಸೊ ಐ ವಿಲ್ ಡಿಸ್ಟ್ರಾಯ್ ಇಟ್. ಐ ಟೋಲ್ಡ್ ಹರ್ ದ್ಯಾಟ್ ಆಲ್ ದಿ ವಾಟರ್ ವೇಟೆಡ್ ಲೈಕ್ ಎ ಕೌಂಚಿಂಗ್ ಟೈಗರ್. ಇದೆಲ್ಲ ಹೆಂಗೆ ಕಾಣಿಸತೈತಿಪ್ಪ ನೀರು ಅಂತಂದರೆ, ಇಟ್ ಲುಕ್ ಲೈಕ್ ಎ ಕೌಂಚಿಂಗ್ ಟೈಗರ್. ಕೌಂಚಿಂಗ್ ಟೈಗರ್ ಅಂದ್ರೆ ದ್ಯಾಟ್ ಟೈಗರ್ ವಿಚ್ ಇಸ್ ರೆಡಿ ಟು ಜಂಪ್, ವಿಚ್ ಇಸ್ ರೆಡಿ ಟು ಅಟ್ಯಾಕ್ ಮಾಡೋಕ್ಕೆ ತಯಾರಿದ್ದು ಅಂಥದ್ದು ಒಂದು ಹುಲಿಗತೆ ಕಾಣಿಸ್ತೈತಿ. ಯಾವಾಗ ಇದು ಹೊಡಿತಂತಂದ್ರೆ ಇದು ಎಲ್ಲ ನಷ್ಟ ಆಗಿಬಿಡುತ್ತೆ. ಆ್ಯಂಡ್ ವುಡ್ ಸ್ಪ್ರಿಂಗ್ ಅಪಾನ್ ದಿ 100 ವಿಲೇಜಸ್ ಆ್ಯಂಡ್ ಟೌನ್ಸ್ ಆ್ಯಂಡ್ ದಿ ಕಿಂಗ್ಸ್ ಕ್ಯಾಪಿಟಲ್ ಬಿಯಾಂಡ್. ಒಮ್ಮೆ ಹೊಡಿತಂತಂದ್ರೆ ಏನು, 100 ಹಳ್ಳಿಗಳು ನಷ್ಟ ಆಗಿ ಹೋಗುತ್ತವೆ. ಅದಷ್ಟಲ್ಲ, ಈ ಶಹರ ಆಗಲಿ ಅಥವಾ ರಾಜನ ಕ್ಯಾಪಿಟಲ್, ರಾಜ ಅರಮನೆ, ಅದು ಸಕಟ ಹರ್ಕೊಂಡು ನಷ್ಟ ಆಗಿ ಹೋಗುತ್ತೆ. ಕ್ಯಾಪಿಟಲ್ ಬಿಯಾಂಡ್ ಇಫ್ ದಿ ಬ್ಯಾಂಕ್ ವಾಸ್ ರಿಮೂವ್. ಶಿ ಲಾಫ್ಟ್ ಆ್ಯಟ್ ಇಟ್ ಆ್ಯಂಡ್ ಫ್ಲರಿಶ್ಡ್ ಹರ್ ಸಾರ್ಡ್. ಆಕೆ ಈ ಹೆಂಗೆ ಬೇಡ್ಕೋತಾನ ಹಂಗಾಕಿ ನಕ್ಕು, ಆಮೇಲೆ ಆಕಿನ ಕೈಯಾಗಿಂದ ಕಡಗಲೆ ಇದ್ದಕ್ಕೆ ಸಿ ಸ್ವಿಂಗ್ ಇಟ್. ಐ ಪ್ಲೀಡೆಡ್ ವಿತ್ ಹರ್ ಫಾರ್ ಅವರ್ಸ್ ಟು ಸ್ಪೇರ್ ಅಸ್. ತಾಸುಗಟ್ಲೆ ಬೇಡ್ಕೊಂಡೀನಿ ಆಕಿಗೆ, ತಾಸುಗಟ್ಲೆ ಕೇಳೀನಿ ಏನಂತಂತಂದು ಕ್ಷಮೆ ಮಾಡು, ನಮ್ಗೆ ಬಿಟ್ಟು ಬಿಡು ಅಂತಂದು, ನಮ್ಗೆ ಕಾಪಾಡು ಅಂತಂತಂದು ಕೇಳ್ಕೊಂಡೆ. ಆ್ಯಂಡ್ ಹ್ಯಾವ್ ಪಿಟಿ ಆನ್ ಅಸ್, ನಮ್ಮ ಮ್ಯಾಗ ಅನುಕಂಪ ತೋರಿಸು ಅಂತಂತಂದು ಕೇಳಿದೆ. ಅನಸ್ ಪುವರ್ ಮಾರ್ಟಲ್ಸ್ ಬಟ್ ಶಿ ವಾಸ್ ನಾಟ್ ಟು ಬಿ ಮೂವ್ಡ್. ಇದೆಲ್ಲ ಹೇಳಿದ್ರು ಆಕಿ ಏನು ಸರಿಲಿಲ್ಲ. ದಟ್ ಮೀನ್ಸ್ ಶಿ ಡಿಡೆಂಟ್ ಲಿಸನ್. ಅ ಮೋಸ್ಟ್ ಟೆರಿಬಲ್ ಆ್ಯಂಡ್ ರೆಕ್ಲೆಸ್ ಮೂಡ್ ಆಫ್ ಡಿಸ್ಟ್ರಕ್ಷನ್. ಆಕಿಂದ ಮೂಡ್ ಯಾವ ರೀತಿದಾಗಿತ್ತಂತಂದ್ರೆ, ಇಂಥ ಭಯಾನಕ ತಡೆ ಆಗಲಾರ್ದಂಥದ್ದು ಏನು ಮಾಡಿ ಅದು ಅಣೆಕಟ್ಟೆ ಏನೈತಿ ಅದು ನಷ್ಟ ಮಾಡೋಕ್ಕೆ ಬಂದೆವು. ಶಿ ವಾಸ್ ರೆಡಿ ಟು ಡಿಸ್ಟ್ರಾಯ್ ದ್ಯಾಟ್ ಟ್ಯಾಂಕ್. ಹ್ಯಾವ್ ಕಮ್ ಅಪಾನ್ ದಿ ಗಾಡೆಸ್. ಐ ಫೆಲ್ ಆನ್ ದಿ ವೆಟ್ ಗ್ರೌಂಡ್. ನಾನೇನು ಮಾಡಿದೆ, ಆ ಭೂಮಿ ಮ್ಯಾಗ ಅಲ್ಲೇ ಆಕಿನ ಕಾಲ ಹಿಡಿದೆ. ಪ್ರೋಸ್ಟೇಟೆಡ್ ಬಿಫೋರ್ ಹರ್ ಆ್ಯಂಡ್ ಬೆಗ್ಡ್. ಅಲ್ಲೇ ಆಕಿನ ಕಾಲು ಬಿದ್ದು ದಂಡವತ್ ಹಾಕಿ ಆಕಿನ ಕಾಲು ಹಿಡಿದು ಬೆಗ್ಡ್ ಅಂದರೆ ಭಿಕ್ಷೆ ಬೇಡದಂತ. ಎ ಪುವರ್ ಮಾರ್ಟಲ್, ನನ್ನಂಥ ವ್ಯಕ್ತಿ ಅಂದರೆ ಸಾವಿದ್ದು ಇರೋ ವ್ಯಕ್ತಿ. ಪುವರ್ ಮಾರ್ಟಲ್ ಅಂತಂದ್ರೆ ಎನಿ ಪರ್ಸನ್ ಹೂ ಫೇಸಸ್ ಡೆತ್. ಯಾವ ಸಾಯ್ತಾನೋ ಅಂತಂದು ದೇ ಆರ್ ಕಾಲ್ಡ್ ಎಸ್ ಮಾರ್ಟಲ್ಸ್. ಲೈಕ್ ಮೀ ಕಾಂಟ್ ಸ್ಟಾಪ್ ಯು. ನನ್ನಂಥ ವ್ಯಕ್ತಿ ನಿಂಗೆ ತಡೆಯೋಕ್ಕೆ ಸಾಧ್ಯ ಇಲ್ಲ. ಓ ಡಿವೈನ್ ಮದರ್, ಬಟ್ ಗ್ರಾಂಟ್ ಮೀ ದಿಸ್. ಆದರೆ ನನಗೊಂದು ಆಶೀರ್ವಾದ ಕೊಡು. ಏನು, ಐ ವಿಲ್ ರನ್ ಟು ದಿ ಕ್ಯಾಪಿಟಲ್ ಆ್ಯಂಡ್ ಇನ್ಫಾರ್ಮ್ ದಿ ಕಿಂಗ್. ನಾನು ಓಡ್ಕೋತ ರಾಜ್ಯಕ್ಕೆ ಹೋಗ್ತೀನಿ. ರಾಜ್ಯಕ್ಕೆ ಹೋಗಿ ನಮ್ಮ ರಾಜನ ಜೊತೆಗೆ ಇದು ಮಾಹಿತಿ ಕೊಟ್ಟು ಬರ್ತೀನಿ. ಯಾವ ಮಾಹಿತಿ? ದ್ಯಾಟ್ ದಿ ಲೇಕ್ ವಾಸ್ ಟು ಬಿ ಡಿಸ್ಟ್ರಾಯ್ಡ್. ಇದು ಅಣೆಕಟ್ಟು ಏನೈತಿಲ್ಲ ಬೇಗನ ನಷ್ಟ ಆಗೋದೈತದ, ಅದು ಹೋಗಿ ಇದು ಒಂದು ಸುದ್ದಿ ಅವನಿಗೆ ಮುಟ್ಟಿಸಿ ಬರ್ತಂತಂದು ಕೇಳ್ತಾನು. ಇನ್ಫಾರ್ಮ್ ದಿ ಕಿಂಗ್ ಆ್ಯಂಡ್ ರಿಟರ್ನ್. ಅಲ್ಲಿಗೆ ಹೋಗಿ ನಾನು ಇದಿಷ್ಟು ಉಪದೇಶ ಅಲ್ಲಿ ಮುಟ್ಟಿಸಿ ವಾಪಸ್ ಬರ್ತೀನಿ, ಅಷ್ಟು ಮಟ್ಟ ತಡಿ ಅಂತ. ಟಿಲ್ ದೆನ್ ಸ್ಟೇ ಯುವರ್ ಹ್ಯಾಂಡ್. ಅಷ್ಟು ಮಟ್ಟ ನೀ ಏನು ಮಾಡೋಕ್ಕೆ ಹೋಗಬೇಡ. ವೆನ್ ಯು ಸಿ ಮೀ ಹಿಯರ್ ಅಗೇನ್ ಯು ಮೇ ಕ್ಯಾರಿ ಔಟ್ ದಿ ಡಿವಾಸ್ಟೇಷನ್. ನೀನು ನನಗೆ ಯಾವಾಗ ಇಲ್ಲಿ ವಾಪಸ್ ನಾನು ರಾಜಾಗ ಮಾತು ಕೊಟ್ಟು ಮಾತಾಡಿ ಇಲ್ಲಿ ಬರ್ತೀನಲ್ಲ, ಅವಾಗ ಬಂದಾದ ತಕ್ಷಣ ನೀ ಬೇಕಾದ್ರೆ ಇದು ನಷ್ಟ ಮಾಡಿಬಿಡು. ಎಸ್ ಐ ಗ್ರಾಂಟ್ ದಿಸ್. ಆಯಿತು, ಇದು ನಾನು ನಿನಗೆ ಆಶೀರ್ವಾದ ಕೊಡ್ತೀನಿ. ಏನು, ನೀನು ಹೋಗೋದು ರಾಜಾಗ ಭೇಟಿಯಾಗಿ ಇಲ್ಲಿದ್ದ ಪರಿಸ್ಥಿತಿ ಬಗ್ಗೆ ಹೇಳಿ ವಾಪಸ್ ಇಲ್ಲಿ ಬರಬೇಕು. ಬಂದಾದ ತಕ್ಷಣ ನಾನು ಇದೆಲ್ಲ ನಷ್ಟ ಮಾಡಿ ಹಾಕ್ತೀನಿ ಅಂತಂದು ಶಿ ಸೇಸ್. ಎಸ್ ಐ ಗ್ರಾಂಟ್ ದಿಸ್. ಐ ವಿಲ್ ವೆಯ್ಟ್ ಅಂಟಿಲ್ ಯು ಹ್ಯಾವ್ ಟೋಲ್ಡ್ ದಿ ಕಿಂಗ್ ಆ್ಯಂಡ್ ರಿಟರ್ನ್. ನಾನು ಕಾಯ್ತಿರ್ತೀನಿ, ನೀನು ಓಡ್ಕೋತೋಗಿ ರಾಜಾಗೆ ಹೇಳಿ ವಾಪಸ್ ಬಾ ಅಂತಂತಂದು ಶಿ ಸೇಸ್. ಆ್ಯಂಡ್ ಹಿಯರ್ ಐ ಆಮ್ ಮೆಜೆಸ್ಟಿ. ಅದು ಮಾಹಿತಿ ನಾನು ನಿಮ್ಗೆ ಇಲ್ಲಿ ತಿಳಕ್ಕೆ
ತಿಳ್ಸಕ್ಕೆ ಬಂದಿದ್ದೀನಿ. ದಿಸ್ ಈಸ್ ದಿ ನ್ಯೂಸ್ ಐ ವಾಂಟೆಡ್ ಟು ಟೆಲ್ ಯು ಅಂತಂತಂದು ಹಿ ರಿಪೋರ್ಟ್ಸ್ ದಿ ಮ್ಯಾಟರ್ ಟು ದಿ ಕಿಂಗ್. ದೆನ್ ಕಿಂಗ್ ಸೇಸ್, ಮಾರಾ ಆರ್ ಯು ಶ್ಯೂರ್ ಯು ಸಾ ಆ್ಯಂಡ್ ಹರ್ಡ್ ಆಲ್ ದಿಸ್? ಕೇಳ್ತಾನ ರಾಜದವ ಮಾರ ಕೇಳ್ತಾನೆ, ಇದು ನೀನು ಖಚಿತವಾಗಿ ಹೇಳ್ತಾ ಇದ್ದಿಲ್ಲೋ, ನಿಜ ಹೇಳ್ತಾ ಇದ್ದಿಲ್ಲೋ ಅಂತಂತಂದು, ಇದೆಲ್ಲ ಕೇಳಿದಿ ಮತ್ತು ಇದೆಲ್ಲ ನಿಜ ಆಗಿದ್ದಿಲ್ಲೋ ಅಂತ ಕೇಳ್ತಾನೋ. ಮಾರ, ಹೌ ಕ್ಯಾನ್ ಐ ಪ್ರೂವ್ ಇಟ್ ಮೈ ಲಾರ್ಡ್? ನಾ ಹೆಂಗೆ ನಿಮ್ಗೆ ಪ್ರೂವ್ ಮಾಡಿ ತೋರಿಸ್ಲಿ ದಿಸ್ ಹ್ಯಾಸ್ ಹ್ಯಾಪೆಂಡ್ ಅಂತಂತಂದು. ಹಿಯರ್ ಯು ಸಿ ದಿ ಮಡ್ ಆನ್ ಮೈ ಕ್ಲೋತ್ಸ್, ನನ್ನ ಮೈ ಎಲ್ಲ ಮಣ್ಣಾಗೈತಿ, ನನ್ನ ಬಟ್ಟೆ ಮ್ಯಾಗೆಲ್ಲ ಮಣ್ಣೈತಿ, ಮಣ್ಣಾಗೈತಿ. ದೇವತೆ ಬಂದಿದ್ದು, ನಾ ಆಕಿನಿಗೆ ದಂಡವತ್ತು ಹಾಕಿ ಕಾಲು ಹಿಡ್ದಿದ್ದೆ, ಅದ್ರ ಸಂಬಂಧ ನನ್ನ ಮೈ ಎಲ್ಲ ರಾಡಿ ಆಗೈತಿ. ಈಗ ವೆನ್ ಐ ಫೆಲ್ ಪ್ರೋಸ್ಟ್ರೇಟ್ ಬಿಫೋರ್ ದಿ ಗಾಡೆಸ್ ಆಲ್ ದಿಸ್ ಮಡ್ ಸ್ಟಕ್ ಟು ಮೀ, ಆವಾಗ ಇದು ಮಣ್ಣೆಲ್ಲ ನನ್ನ ಮೈಗೆ ಅಂಟ್ಕೊಂತು. ಕಿಂಗ್, ಐ ಡೇರ್ ನಾಟ್ ಥಿಂಕ್, ಐ ಡು ನಾಟ್ ನೋ ವಾಟ್ ಟು ಡೂ, ನನಗೆ ಗುರುತಿಲ್ಲ ಏನು ಮಾಡಬೇಕೀಗ ಅಂತಂದು ದ ಕಿಂಗ್ ಸೈಸ್. ಇನ್ ಅ ಮೊಮೆಂಟ್ ಆರ್ ಲೆಸ್ ಐ ಆ್ಯಂಡ್ ದಿಸ್ ಪ್ಯಾಲೇಸ್ ಆ್ಯಂಡ್ ಮೈ ಸಬ್ಜೆಕ್ಟ್ಸ್ ಆಲ್ ರೈಟ್. ಸ್ವಲ್ಪ ಕ್ಷಣದಲ್ಲಿ ಏನು ನಾನಾಯಿತು ಅಥವಾ ನನ್ನ ಅರಮನೆ ಆಯಿತು ಅಥವಾ ನನ್ನ ಪ್ರಜೆಗಳು ಎಲ್ಲರೂ ಅಂದರೆ ಸಹಜವಾಗಿ ಎಲ್ಲರೂ ಇನ್ನು ಮುಕ್ತಾಯ ಆಯ್ತಂತ. ನಥಿಂಗ್ ಸೊ ಗುಡ್ ಆ್ಯಸ್ ಪ್ರಿಪೇರಿಂಗ್ ಫಾರ್ ಆ್ಯನ್ ಎಂಡ್. ಈಗೇನಪ್ಪ ಸಮಯ ಹತ್ರ ಬಂದೈತಿ ಮುಕ್ತಾಯ ಆಗೋದು, ಅಂದ್ರೆ ಎಲ್ಲರೂ ಸಾಯೋರದಾರ ಅಂತಂದು ಹಿ ಸೈಸ್. ಹೇ ಕಾಲ್ ಸಮ್ಮನ್, ಯಾರಿಗಾದರೂ ಕರಿ ಅಂತಂತಾನು. ಲೆಟ್ ಆನ್ ಅನೌನ್ಸರ್ ಗೋ ರೌಂಡ್ ವಿತ್ ಅ ಬೀಟ್ ಆಫ್ ಡ್ರಮ್ಸ್ ಆ್ಯಂಡ್ ಅನೌನ್ಸ್ ಟು ದಿ ಪೀಪಲ್ ಆ್ಯಂಡ್ ಟು ಎವ್ರಿ ಒನ್ ಇನ್ ಮೈ ಕಿಂಗ್ಡಮ್ ದ್ಯಾಟ್ ದಿಸ್ ಈಸ್ ದಿ ಲಾಸ್ಟ್ ಡೇ ಆಫ್ ದಿ ವರ್ಲ್ಡ್. ಯಾರಿಗಾದರೂ ಕರೀರಿ, ಕರೆದು ಏನು ಲೆಟ್ ಹಿಮ್ ಸ್ಪ್ರೆಡ್ ದ ನ್ಯೂಸ್. ಅಲ್ಲಿ ಹೊರಗೋಗಿ ಡ್ರಮ್ಸ್ ಅವಾಗ ಏನಿತ್ತು ನ್ಯೂಸ್ ಸ್ಪ್ರೆಡ್ ಮಾಡ್ಬೇಕಂತಂತಂದ್ರೆ ಒಂದು ಕೈ ಒಳಗೆ ಇದು ಬಾರಿಸಿ ನ್ಯೂಸ್ ಹೇಳ್ತಿದ್ರು. ಯಾವ ರೀತಿದಾಗ ಏನಾಗೋದೈತೆ ಅಂತ ಅನ್ನೋದು ಆ ದಿವಸದಾಗ ಅಲ್ಲೇ ಊರೊಳಗೆ ಹಳ್ಳಿ ಒಳಗೆ ಎಲ್ಲ ಕಡೆ ಹೇಳ್ತಿದ್ರು ಊರಲ್ಲಿ. ಅನೌನ್ಸ್ ದಿ ಪೀಪಲ್ ಟು ಎವ್ರಿ ಒನ್ ಇನ್ ಮೈ ಕಿಂಗ್ಡಮ್ ದ್ಯಾಟ್ ದಿಸ್ ಇಸ್ ದಿ ಲಾಸ್ಟ್ ಡೇ ಆಫ್ ದಿ ವರ್ಲ್ಡ್. ಅವ್ರಿಗೆ ಎಲ್ಲರಿಗೂ ಹೋಗಿ ಹೇಳಿ ಏನಪ್ಪ ಇವತ್ತಿನ ದಿವಸ ಕೊನೆಯ ದಿವಸ ಅಂತಂತಂದು ಹೋಗಿ ಹೇಳಿ ಅಂತಂತಂದು ಹೇಳ್ತಾನು. ದ ಡೆಲ್ಯೂಜ್ ಈಸ್ ಅಪಾನ್ ಅಸ್. ಡೆಲ್ಯೂಜ್ ಅಂತಂದ್ರೆ ಇನ್ನು ಮುಳುಗೋರದೇವೆ, ನಾವೆಲ್ಲರೂ ನೀರಿನಲ್ಲಿ ಮುಳುಗಿ ಸಾಯೋರದೇವೆ ಅಂತಂದು ಹಿ ಸೇಸ್. ಟುಮಾರೋ ದ ಸನ್ ವಿಲ್ ರೈಸ್ ಅಪಾನ್ ಅ ಲೈಫ್ಲೆಸ್ ಲ್ಯಾಂಡ್. ಬೆಳಗ್ಗೆ ಸೂರ್ಯೋದಯ ಹೆಂಗೆ ಆಗ್ತೈತಿಪ್ಪ ಅಂತಂತಂದ್ರೆ ಆನ್ ದಿ ಲೈಫ್ಲೆಸ್ ಲ್ಯಾಂಡ್, ಈ ಭೂಮಿ ಮ್ಯಾಗ ಯಾರೂ ಜೀವಂತ ಇರಂಗಿಲ್ಲ ಅಂತಂತಂದು ದ ಕಿಂಗ್ ಸೈಸ್. ಮಾರ, ಯುವರ್ ಮೆಜೆಸ್ಟಿ ಪರ್ಮಿಟ್ ಮೀ ಟು, ನಾನು ಏನೋ ಹೇಳಬೇಕಾಯ್ತು ಅಂತಂತಂದು ಮಾರ ಹೇಳ್ತಾನೆ. ಕಿಂಗ್, ಟೆಲ್ ಮೀ ವಾಟ್ ಹ್ಯಾವ್ ಯು ಟು ಸೇ, ಏನು ಹೇಳೋದೈತಿ ಹೇಳು ಅಂತಂದು. ಮಾರ, ಐ ಹ್ಯಾವ್ ಅ ಸಜೆಷನ್, ಒಂದೇನೋ ನಿಮ್ಗೆ ಹೇಳಬೇಕಂತಂತಾನು. ಕಿಂಗ್, ಗೋ ಆನ್, ಏನು ಹೇಳೋದೈತಿ ಹೇಳು. ಮಾರ, ದಿ ಗಾಡೆಸ್ ವಿಲ್ ಕೀಪ್ ಹರ್ ವರ್ಡ್, ಶಿ ಹ್ಯಾಸ್ ಪ್ರಾಮಿಸ್ ಟು ವೇಟ್ ಟಿಲ್ ಶಿ ಸೀಸ್ ಮೀ ಬ್ಯಾಕ್ ದೇರ್. ದೇವತೆ ಏನೈತಿ ಮಾತು ಇಟ್ಕೋತಾಳು. ಏನು ಮಾತು ಏನಂತ ಹೇಳಿದಳಕಿ? ದ್ಯಾಟ್ ಶಿ ಹ್ಯಾಡ್ ಪ್ರಾಮಿಸ್ ದ್ಯಾಟ್ ಶಿ ವಿಲ್ ವೇಟ್ ಟಿಲ್ ಸಿ ಸೀಸ್ ಹಿಮ್ ಬ್ಯಾಕ್. ಇವನಿಗೆ ವಾಪಸ್ ಅಲ್ಲಿ ಬರೋ ಮಠ ಆಕಿ ಕಾಯ್ತಿರ್ತಾಳೋ. ಆಕೆ ಅಷ್ಟು ಮಠ ಏನು ಮಾಡ್ತಾಳೋ, ಇದು ಅಣೆಕಟ್ಟು ಒಡೆದು ಹಾಕಂಗಿಲ್ಲ. ಶಿ ಹ್ಯಾಸ್ ಪ್ರಾಮಿಸ್ಡ್ ಆ್ಯಂಡ್ ಶಿ ವಿಲ್ ಕೀಪ್ ಹರ್ ವರ್ಡ್ಸ್ ಅಂತಂದು ಅವನು ಹೇಳ್ತಾನು. ಮೇಕ್ ಇಟ್ ಇಂಪಾಸಿಬಲ್ ಫಾರ್ ಮೀ ಟು ರಿಟರ್ನ್ ದೇರ್. ನನಗೆ ಒಂದು ಈ ರೀತಿಯಾಗಿ ಮಾಡು, ನಾನು ಅಲ್ಲಿ ವಾಪಸ್ ಹೋಗ್ಲಾರ್ದಂಗೆ. ಸಿ ದ್ಯಾಟ್ ಐ ಡೋಂಟ್ ರಿಟರ್ನ್ ಬ್ಯಾಕ್ ಟು ದಿ ಲೇಕ್. ಅಲ್ಲಿ ಲೇಕ್ ವಾಪಸ್ ಹೋಗ್ಲಾರ್ದಂಗೆ ನೋಡ್ಕೊ ಅಂತಂತಂದು ಮಾರಾ ಸೈಸ್. ಯುವರ್ ಮೆಜೆಸ್ಟಿ, ಹೌ ಇದು ಹೆಂಗೆ ಸಾಧ್ಯ? ನೀವು ವಾಪಸ್ ಹೋಗ್ಲಾರ್ದಂಗೆ ನಾ ಹೆಂಗೆ ಮಾಡಲಿ ಅಂತಂತಂದು ರಾಜ ಕೇಳ್ತಾನು. ಅವಾಗ ಮಾರ ಹೇಳ್ತಾನೆ, ಮಾರ, ಇಫ್ ಯುವರ್ ಮೆಜೆಸ್ಟಿ ಸಾರ್ಡ್ ಈಸ್ ದೇರ್. ಮೆಜೆಸ್ಟಿ ಅಂತಂದ್ರೆ ನಿಮ್ಮ ಹತ್ರ ನಿಮ್ಮದು ಖಡ್ಗ ಇತ್ತಂತಂದ್ರೆ ತೊಗೊಂಬರ್ರಿ ಅಂತ. ಕಿಂಗ್, ನೋ ವಾಟ್ ಅ ಹಾರಿಬಲ್ ಸಜೆಷನ್. ಈ ಖಡ್ಗ ಎದಕ್ಕೆ ತರ್ಸಕತ್ತಾನೋ? ಮಾರ ವಾಂಟೆಡ್ ಟು ಬಿ ಕಿಲ್ಡ್ ಬೈ ದಿ ಕಿಂಗ್. ಅಂದ್ರೆ ರಾಜನ ಕಡೆಯಿಂದ ಕೊಂದು ಹಾಕಿದಂತಂದ್ರೆ, ರಾಜ ಅವನಿಗೆ ಕೊಂದು ಹಾಕಿದಂತಂದ್ರೆ ಅಲ್ಲಿ ವಾಪಸ್ ಹೋಗಿ ದೇವತೆಗೆ ಭೇಟಿ ಆಗಂಗಿಲ್ಲ. ದೇವತೆಗೆ ಭೇಟಿ ಆಗಲಿಲ್ಲ ಅಂತಂತಂದ್ರೆ ಏನಾಗುತ್ತೆ? ಅದು ಅಥಾಸ್ಥಿತಿ, ದ ಲೇಕ್ ವುಡ್ ಬಿ ಸೇಫ್, ಇಟ್ ವುಡಂಟ್ ಬಿ ಡಿಸ್ಟ್ರಾಯ್ಡ್. ನಷ್ಟ ಆಗ್ಲಾರ್ದಂಗೆ ಉಳಿದು ಬಿಡ್ತೈತೆ ಅಂತಂದ್ರೆ ದ್ಯಾಟ್ ವಾಸ್ ದಿ ಪ್ಲ್ಯಾನ್ ಆಫ್ ಮಾರ. ಇಫ್ ಯುವರ್ ಮೆಜೆಸ್ಟಿ ಸಾರ್ಡ್ ಇಸ್ ದೇರ್, ಅಕಸ್ಮಾತ್ ನಿಮ್ಮ ಖಡ್ಗ ಇತ್ತಂತಂದ್ರೆ ತೊಗೊಂಬರ್ರಿ, ಸೊ ದ್ಯಾಟ್ ಯು ಕ್ಯಾನ್ ಕಿಲ್ ಮೀ. ಆರ್ ಇನ್ ಅದರ್ ವರ್ಡ್ಸ್, he is sacrificing, Mara is sacrificing his life for the sake of lake and for the survival of rest of the
ಪೀಪಲ್. ಕಿಂಗ್, ನೋ ನೋ, ವಾಟ್ ಅ ಹಾರಿಬಲ್ ಸಜೆಷನ್, ನೀ ಏನು ಹೇಳ್ತಾ ಇದೆಯಲ್ಲ ಇದಕ್ಕೆ ಒಪ್ಪಕ್ಕಾಗಿಲ್ಲ, ಇದು ಸದ್ದಿಲ್ಲ ಅಂತಂದು ದ ಕಿಂಗ್ ಸೇಸ್, ಮಾರ. ಆರ್ ಸೆಂಡ್ ಫಾರ್ ದ ಎಕ್ಸಿಕ್ಯೂಟ್ನರ್ ಮೈ ಲಾರ್ಡ್, ನಿಮ್ಮ ಕಡೆಯಿಂದ ಸಾಧ್ಯ ಇಲ್ಲ ಅಂತಂದರೆ ಎಕ್ಸಿಕ್ಯೂಟ್ನರ್ ಈಸ್ ಅ ಪರ್ಸನ್ ಹೂ ಕಿಲ್ಸ್. ಯಾರಿಗಾದರೂ ಶಿಕ್ಷೆ ಕೊಡಬೇಕಾಯ್ತು ಅಂತಂತಂದ್ರೆ ಅವನಿಗೆ ಕರೀತಿರ್ತಾರೋ, ಅವನು ಏನು ಮಾಡ್ತಾಯಿರ್ತಾನೋ, ಗಲ್ಲಿಗೇರಿಸೋದಾಗಲಿ ಅಥವಾ ರುಂಡ ಕತ್ತರಿಸೋದಾಗಲಿ ಅದು ಕೆಲಸ ಅವ್ನು ಮಾಡ್ತಿರ್ತಾನೋ. ಅಥವಾ ನಿಮ್ಮ ಕಡೆಯಿಂದ ಆಗಲಿ ಅಂತಂದರೆ ಯಾರಿಗಾರಿ ಕರೆಸ್ರಿ. ಎಕ್ಸಿಕ್ಯೂಟ್ನರ್ ಈಸ್ ಅ ಪರ್ಸನ್ ಹೂ ಕಿಲ್ಸ್. ಮೈ ಲಾರ್ಡ್, ಮೈ ಸನ್ ಈಸ್ ಸ್ಟಿಲ್ ಸ್ಲೀಪಿಂಗ್ ಇನ್ ದಿ ಹಟ್, ನನ್ನ ಮಗ ಇದ್ದವನು ಅವನು ಇನ್ನೂ ಗುಡಿಸಲದಲ್ಲಿ ಇನ್ನೂ ಮಲಗಿದ್ದಾನು. ಮೈ ಲಾಸ್ಟ್ ರಿಕ್ವೆಸ್ಟ್, ಒಂದು ಕೊನೆಯ ಬೇಡಿಕೆ, ಏನಪ್ಪ ಅಂತಂದ್ರೆ ಇಸ್ ದಿಸ್, ವೆನ್ ಐ ಆಮ್ ಗಾನ್, ನಾನು ಇಲ್ಲಿಂದ ಹೋದ ತಕ್ಷಣ ಅಂದರು, ನಾನು ಸತ್ತಾದ ತಕ್ಷಣ, ಮೇಕ್ ಹಿಮ್ ದಿ ವಾಚ್ಮೆನ್ ಆಫ್ ದಿ ಲೇಕ್, ನಾನು ಸತ್ತಾದ ತಕ್ಷಣ ನನ್ನ ಮಗನಿಗೆ ವಾಚ್ಮೆನ್ ಆಫ್ ದಿ ಲೇಕ್ ಮಾಡಂತಾರೆ. ಅಂದ್ರೆ ಅಲ್ಲಿದ್ದ ಕಾವಲುಗಾರ, ಹಿ ಹ್ಯಾಸ್ ಟು ಬಿ ದಿ ವಾಚ್ಮೆನ್ ಆಫ್ ದಟ್ ಲೇಕ್. ಆ್ಯಂಡ್ ಆಫ್ಟರ್ ಹಿಮ್ ಹಿಸ್ ಸನ್, ಅವನು ಆದ ತಕ್ಷಣ ಅವನ ಮಗ, ಇವಾಯಿತು ಇವನ ಮಗಂದು ಆದ ತಕ್ಷಣ ಅವನ ಮಗ, ಅಂದ್ರೆ ಮಕ್ಕಳು ಅದೇ ರೀತಿದಾಗ ಅಲ್ಲಿ ವಾಚ್ಮೆನ್ ಹಾಕೋತು ಹೋಗಬೇಕು. ಆ್ಯಂಡ್ ದೆನ್ ಹಿಸ್ ಸನ್, ಅವನ ಮಗನ ಮಗ, ಮಕ್ಕಳು, ಈ ರೀತಿದಾಗ ಅಲ್ಲಿ ವಾಚ್ಮೆನ್ ಹಾಕೋತ ಹೋಗಬೇಕು. ಅಂದ್ರೆ ಏನೈತಿ, ವಾಚ್ಮೆನ್ ಇದ್ದಿದ್ದು ಮಾರ ಅವ್ರದ್ದು ಪೀಡಿನ ಮಾಡ್ಕೊತ ಹೋಗ್ಬೇಕಂತ. ದ ಎವ್ರಿ ಜನ್ರೇಷನ್ ಆಫ್ ಮಾರ ದೇ ಹ್ಯಾವ್ ಟು ಬಿ ದಿ ವಾಚ್ಮೆನ್ ಆಫ್ ದಿಸ್ ಲೇಕ್. ಟು ದಿ ಲಾಸ್ಟ್ ಜನ್ರೇಷನ್ ಆಫ್ ಅವರ್ ಫ್ಯಾಮಿಲಿ, ಕೊನೆಯ ಜನ್ರೇಷನ್ ಮಠ, ಕೊನೆಯ ಪೀಡಿ ಮಠ ನಮ್ಮ ಪೀಡಿ ಒಳಗಿನವರು ಯಾರಾದರೂ ವಾಚ್ಮೆನ್ ಹಾಕೊಂತು ಹೋಗ್ಬೇಕಂತಂದು ಮಾರ ಸಜೆಸ್ಟ್ಸ್, ರಿಕ್ವೆಸ್ಟ್ಸ್. ಸೊ ಇನ್ ಸೀನ್ 4ದಲ್ಲಿ ಅಂತಂದ್ರೆ ಯು ಹ್ಯಾವ್ ಸೀನ್ ದಟ್ ದಿ ಲೇಕ್ ವಾಸ್ ಸಪೋಸ್ ಟು ಬಿ ಡಿಸ್ಟ್ರಾಯ್ಡ್. ಈ ಲೇಕ್ ಏನೈತಿಲ್ಲ ನಷ್ಟವಾಗೋದಿತ್ತು. ಆ್ಯಂಡ್ ಮಾರ ಹ್ಯಾಡ್ ಕಮ್ ಟು ಇನ್ಫಾರ್ಮ್ ದಿ ಕಿಂಗ್, ರಾಜಾಗ ಇನ್ಫಾರ್ಮೇಷನ್ ಕೊಡಕ್ಕಂತ ಬಂದಿದ್ದ. ಅಲ್ಲಿ ಏನಾಗಿತ್ತು ಘಟನೆ ಬಗ್ಗೆ ಅದು ಎಲ್ಲ ಅಲ್ಲಿ ಬಂದು ಹೇಳ್ತಾನು. ಆ್ಯಂಡ್ ಹಿಯರ್ ಇನ್ ಸೀನ್ 4 ಯು ಮೀಟ್ ದಿ ಗಾಡೆಸ್ ಫಾರ್ ದಿ ಸೆಕೆಂಡ್ ಟೈಮ್. ಮಾರ ಈಸ್ ಮೀಟಿಂಗ್ ದಿ ಗಾಡೆಸ್ ಫಾರ್ ದ ಸೆಕೆಂಡ್ ಟೈಮ್ ಇನ್ ಎ ಡಿಫ್ರೆಂಟ್ ಫಾರ್ಮ್. ಫಸ್ಟ್ ಫಾರ್ಮ್ದಲ್ಲಿ ಶಿ ವಾಸ್ ಕ್ವೈಟ್ ಡಿಫ್ರೆಂಟ್, ಇನ್ ದಿ ಸೆಕೆಂಡ್ ಟೈಮ್ ಶಿ ಈಸ್ ಕ್ವೈಟ್ ಡಿಫ್ರೆಂಟ್. ಇಲ್ಲಿ ರುದ್ರ ರೂಪನಲ್ಲಿ ದೇವತೆಗೆ ನೋಡೋಕೆ ಸಿಗುತ್ತೆ. ಆ್ಯಂಡ್ ಶಿ ವಾಸ್ ಕ್ವೈಟ್ ಆ್ಯಂಗ್ರಿ ಆ್ಯಂಡ್ ಹರ್ ಮೂಡ್ ವಾಸ್ ಟು ಡಿಸ್ಟ್ರಾಯ್ ದಿ ಟ್ಯಾಂಕ್. ಆ್ಯಂಡ್ ಮಾರ ಹ್ಯಾಡ್ ಕಮ್ ಟು ಮೀಟ್ ದ ಕಿಂಗ್ ಆ್ಯಂಡ್ ಇನ್ಫಾರ್ಮ್ ಅಬೌಟ್ ದಿ ಸಿಚುವೇಶನ್ ವಿತ್ ದಿ ಲೇಕ್. ಅಲ್ಲಿ ಲೇಕ್ದಾಗ ಏನು ನಡೆದೈತೆ ಅಂತ ಅನ್ನೋದು ಇದು ಹೇಳಕ್ಕೆ ಬಂದಿದ್ದ. ಆ್ಯಂಡ್ ಹಿ ಆಲ್ಸೋ ಸಜೆಸ್ಟ್ ಅ ಪ್ಲ್ಯಾನ್ ಟು ಸೇಫ್ ಗಾರ್ಡ್ ದಿ ಲೇಕ್. ಆ ಲೇಕ್ ಇದ್ದಿದ್ದು ಉಳಿಸ್ಕೋಬೇಕಾದ್ರೆ ಏನು ಮಾಡಬೇಕಂತ ಅನ್ನೋದು ಅವನು ಹೇಳ್ತಾನು. ದ್ಯಾಟ್ ಹಿ ಹ್ಯಾಡ್ ಪ್ರಾಮಿಸ್ಡ್ ದಿ goddess. He has promised the goddess that until he returns back from the king, from the kingdomದಿಂದ ವಾಪಸ್ ಬರೋ ಮಠ ಅಕ್ಕಿ ನಷ್ಟ ಮಾಡಿಕೊಡ್ದು ಅಂತಂತಂದು ಇದೊಂದು ಪ್ರಾಮಿಸ್ ತೊಗೊಂಬಂದಿರ್ತಾನೆ. ಹಿ ಹ್ಯಾಸ್ ಇನ್ಫಾರ್ಮ್ ದಿ ಕಿಂಗ್ ಆ್ಯಂಡ್ ಹ್ಯಾಸ್ ರಿಕ್ವೆಸ್ಟೆಡ್ ದಿ ಕಿಂಗ್ ಟು ಕಟ್ ಆಫ್ ಹಿಸ್ ಹೆಡ್. ತನ್ನ ರುಂಡ ಕಟ್ ಮಾಡಿ ವಾಪಸ್ ಹೋಗ್ಲಾರ್ದಂಗೆ ಮಾಡಂತಂದು ಬೇಡ್ಕೋತಾನು. ಸೊ ದಿಸ್ ಈಸ್ ಅಬೌಟ್ ದಿ ಸೀನ್ 4. In the next session, we'll finish up the scene 5. Go through this scene 4. If you find any difficulties or problems, call me. And till then, also read scene 5.